बीजापुर में कांग्रेस का जश्न देखने को मिला। बागलकोट बाई इलेक्शन के नतीजों से पहले ही बीजापुर के गांधी चौक सर्कल पर कांग्रेस नेताओं और कार्यकर्ताओं ने जीत का विश्वास जताते हुए जश्न मनाया। गांधी चौक पर कांग्रेस कार्यकर्ता एकत्रित हुए अपनी खुशी और विश्वास का इजहार किया। इस दौरान मिठाई बांटी गई और जीत को लेकर पूरा कॉन्फिडेंस नजर आया। हमें पूरा विश्वास है कि ये जीत कांग्रेस की ही होगी। ये जीत असल में जनता की जीत होगी जो विकास और तरक्की पर भरोसा करती है, कहा। कांग्रेस नेताओं का कहना है कि जनता का समर्थन उनके साथ है और परिणाम उनके पक्ष में आने वाला है। साथ ही उन्होंने विपक्ष को करारा जवाब दिया। इस बार जनता ने मन बना लिया है। रिजल्ट आते ही कांग्रेस की जीत पक्की है। फिलहाल बीजापुर में कांग्रेस कार्यकर्ताओं का जोश हाई है और नतीजों से पहले ही जीत का भरपूर विश्वास दिख रहा है। पक्षಕ್ಕೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಪಕ್ಷಕ್ಕೆ ಜಯವಾಗಲಿ ಶ್ರೀ ಉಮೇಶ್ ರೆಡ್ಡಿ ಅವರಿಗೆ ಜಯವಾಗಲಿ ಉಮೇಶ್ ರೆಡ್ಡಿ ಅವರಿಗೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಸಾಮಾನ್ಯ ಬದಲಾಗಿದ್ದು ಮುಂದಿನ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಇವತ್ತು ನಮ್ಮ ಬಾಗಲಕೋಟ್ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ದೊಳಗೆ ನಾವು ಎರಡಕ್ಕೆರಡು ಗೆಲ್ಲೀವಿ ಒಂದರೆ ಬಾಗಲಕೋಟ್ದು ಗೆಲ್ಲೀವಿ, ಇನ್ನೊಂದು ಲೀಡ್ ಅದ, ಅದನ್ನು ಗೆಲ್ತೀವಿ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು ಏನಿದು 5 ಗ್ಯಾರಂಟಿ ಕೊಟ್ಟಾರೆ. ಈ ಗ್ಯಾರಂಟಿ ಸಲುವಾಗಿ ಎಲ್ಲ ಇದು ನಮ್ಮ ಕಾಂಗ್ರೆಸ್ದು ಗೆಲುವು ಜನತೆದು ಗೆಲುವದ. ಯಾಕಂದ್ರೆ ಅವ್ರಿಗೆ ನಾವು 5 ಗ್ಯಾರಂಟಿ ಕೊಟ್ಟು ಬಸ್ ಫ್ರೀ ಕೊಟ್ಟಿವಿ, ಕರೆಂಟ್ ಫ್ರೀ ಕೊಟ್ಟಿವಿ, ಎಲ್ಲ ಯೋಜನೆ ಕೊಡ್ಲಿಕ್ಕತ್ತೀವಿ, ಅಕ್ಕಿ ಕೊಡ್ಲಿಕ್ಕತ್ತೀವಿ, ಎಲ್ಲ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ 2,000 ರೂಪಾಯಿ ಕೊಡ್ಲಿಕ್ಕತ್ತೀವಿ, ಜನತೆಗೆ ಅನುಕೂಲ ಮಾಡ್ಲಿಕ್ಕತ್ತೀವಿ. BJP ಅವ್ರಂಗೆ ಸುಳ್ಳು ಹೇಳಿಕತ್ತಿಲ್ಲ. ನಾವು 10,000 ಕೊಡ್ತೀನಿ ಅಂತ 1 ತಿಂಗಳು ಕೊಟ್ಟು ಸುಳ್ಳು ಹೇಳಿದ್ರು, ಕೊಟ್ಟಿಲ್ಲ. ಮತ್ತು 3,000 ಕೊಡ್ತೀನಿ ಅಂತಾರೆ. ಮತ್ತು ನೀವು ಯಾಕೆ ಕೊಡ್ತೀರ ಅಂತ ಹೇಳ್ತಿದ್ರಿ, ನೀವು ಯಾಕೆ ಕೊಡ್ಲಿಕ್ಕತ್ತೀರಿ? BJP ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಜನತೆಯವ್ರದ್ದು ಎಲ್ಲ ಆಶೀರ್ವಾದ ಅದ. ಹಿಂಗೆ ಮುಂದೆ ಕರ್ನಾಟಕ ಸರ್ಕಾರದೊಳಗೆ ಕಾಂಗ್ರೆಸ್ ಬರ್ತೈತಿ. ಬಾಗಲಕೋಟದಲ್ಲಿ ಗಲಭೆ ಆಯ್ತು, ಯತ್ನಾಳಲ್ಲಿ ಹೋಗಿತ್ತು, ಪ್ರಚಾರ ಅವರು ಮಾಡಿದ್ರು, ನಮ್ಮ ಬಿಜೆಪಿಲಿ ಬರ್ತೈತಿ. ಅವ್ರು ಹೋಗಾನೇ ಅಲ್ಲಿ ಕಾಂಗ್ರೆಸ್ ಬಂದೈತಿ. ಅಲ್ಲಿ ಅವ್ರು ಹೋಗ್ತಾರೆ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಯಾರು ಬಿಜೆಪಿ ಸೋಲ್ಸುತ್ತಿದ್ರೆ ಅವ್ರು ಕಳಿಸ್ರಿ, ಅಲ್ಲಿ ಕಾಂಗ್ರೆಸ್ ಬರ್ತೈತಿ. ಆದ್ರೆ ಕಾಂಗ್ರೆಸ್ ಯತ್ನಾಳಿಂದ ಬೆನಿಫಿಟ್ ಅದ, ಕಾಂಗ್ರೆಸ್ಗೆ ಯತ್ನಾಳಿಂದ ಬೆನಿಫಿಟ್ ಅದ. ಇದು ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ. ಇದು ಎಲ್ಲ ಕಾಟ್ ತಗೊಂಡು ಹೋಗೋದು ಪಾರ್ಟಿ ಅದ. ಯತ್ನಾಳಿಂದ ನಮ್ಗೆ ಫೈದೆ ಇಲ್ಲ. ನಮ್ಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಲೀಡರ್ ಇಲ್ಲ. ಅವ್ರ ಪಾರ್ಟಿ ಅವ್ರ ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಅವ್ರಿಗೆ ಸುಮ್ಮನೆ BJP ಪ್ರಚಾರ ಮಾಡ್ತಾರೆ. ಯಾರ್ಯಾರ ಪಾರ್ಟಿಲಿಂದ ಹೊರಗೆ ಹಾಕಿತ್ತವ್ರಿಗೆ ಪ್ರಚಾರ ಮಾಡ್ಲಿಕ್ಕೆ ಕರೀತಾರೇನ? ಪಾರ್ಟಿ ಆಗಿದ್ರೆ ಪಾರ್ಟಿದ್ ಮಾತಾಡಬೇಕು, ಪಾರ್ಟಿಯಾಗೇ ಇಲ್ಲ. ಅವರು ನುಗ್ಸಾರ ಹೊರಗೆ ಹೋತಿ ಮತ್ತು BJPದೇನು ಮಾತಾಡ್ತಾರೆ ಅವ್ರಿಗೆ ಹಕ್ಕದ BJPಗೆ ಮಾತಾಡೋದು. ಮುಂಜಾನೆ ಎತ್ಕೊಳ್ಳಿ ಯಡಿಯೂರಪ್ಪಗೆ ಅವ್ರ ಮಗಗೆ ಬೈತಾರೆ, ಅಧ್ಯಕ್ಷಗೆ. ಮತ್ತು ನಾ BJP ಇವ್ರು ಇದ್ರೆ ಹೊರಗೆ ಆಗಿ ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿ ಅದ, ನಮ್ಮ ಜನತೆದ ಆಶೀರ್ವಾದ ಅದ. ಆಶೀರ್ವಾದದಿಂದ ನಾವು ಹೊರಸ್ ಬಂದೀವಿ. ಅವರು ಸಾಕಷ್ಟು ಪ್ರಚಾರ ಮಾಡಿ ನಾವು ಇಷ್ಟು ಮತದಿಂದ ಬರ್ತೀವಿ, ಈಗ ಬಿದ್ರೇನಿಲ್ಲ, ಅವರು BJPಗೂ ತಗೊಂಡು ಬಿದ್ದಾರ. ಅವರು ಕರ್ನಾಟಕದಲ್ಲಿ ನಡೆದಿರುವಂತಹ 2 ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ದು, ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಅಹಿಂದ ವರ್ಗ ಮತ್ತು ಇಡೀ ಸಮಸ್ತ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸುಮಾರು 22,867 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿ ಅಲ್ಲಿ ಬಿಜೆಪಿಯವರಿಗೆ ಒಂದು ತಕ್ಕ ಉತ್ತರವನ್ನು ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಏನು ನಮ್ಮ ಕರ್ನಾಟಕದಲ್ಲಿ
5 ಗ್ಯಾರಂಟಿ ಯೋಜನೆಗಳನ್ನು ಏನು ಜಾರಿ ಮಾಡಿತ್ತು ನೋಡಿದಂತೆ ನಡೆದು ಈ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಜಾರಿಯಾಗಿದ್ದಕ್ಕಾಗಿ ಅಲ್ಲಿನ ಜನ ನಾವು ಪ್ರಚಾರದಲ್ಲಿ ಇರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅಲ್ಲಿ ಒಲವಿತ್ತು, ನಮಗೆ 100ಕ್ಕೆ 100 ವಿಶ್ವಾಸವಿತ್ತು. ನಾವು ಸುಮಾರು ಒಂದು 25,000 ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿ. ಆದ್ರೂ ನಾವು 23,000 ಮತಗಳ ಅಂತರ ಹತ್ತಿರ ಬಂದು ನಾವು ಈ ಗೆಲುವನ್ನು ಸಾಧಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಸಮಿತಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಅಧ್ಯಕ್ಷರುಗಳ ವತಿಯಿಂದ ಮತ್ತು ಸದಸ್ಯರ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಸಮಸ್ತ ಪದಾಧಿಕಾರಿಗಳ ವತಿಯಿಂದ ನಾನು ಶ್ರೀ ಉಮೇಶ್ ಮೇಟಿ ಅವರಿಗೆ हार्दिकವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ. आज की जीत आम आदमी की जीत है, कांग्रेस के किए गए वादों की जीत है, कांग्रेस के किए गए काम की जीत है, कांग्रेस ने जो विकास किया था उसकी जीत है, कांग्रेस ने जो 5 गारंटी को लागू किया था उसकी जीत है. आज हमारी जनता ने ये साबित कर दिया कि जो व्यक्ति काम करता है जनता उसी को वोट देती है. तो ये आज हमारे जनता की जीत है. आपने देखा होगा पिछले बाई इलेक्शन में भी 3 बाई इलेक्शन हुए, उसमें भी हमारी कांग्रेस पूरी लीड के साथ जीत हासिल कर चुकी है. और इस बार भी हम बहुत ही अंतर से जीत हासिल बागलकोट में कर चुके हैं. अब दावनगिरी में भी बहुत जल्दी रिजल्ट आने वाला है, उसकी भी जीत होगी. तो ये जीत आम जनता की जीत है मैं समझता हूँ. और आप तमाम को कहूँगा कि जो विकास के राह पर चलता है जनता उसी को चुनती है. आप देख रहे हैं जिस तरह बीजेपी यहाँ से खात्मा होने की चांसेस बरकरार दिखाई दे रहे हैं. 2028 में मैं कहूँगा कि पूरी तरह से बीजेपी का खात्मा होगा. जो सिर्फ झूठे वादे कर लोगों को हिंदू मुसलमान के नाम पर बांटने की जो गंदी सियासत करती थी, आज हमारी जनता, बागलकोट की जनता ने, दावनगिरी की जनता ने बता दिया कि धर्म की राजनीति नहीं चलेगी, अब सिर्फ चलेगी तो विकास की राजनीति चलेगी. इसलिए हम खास आज के मौके पर जनता का शुक्र अदा करते हैं. ये जीत सिर्फ कांग्रेस की नहीं, ये हम सभी कर्नाटक वालों की जीत है. और ये जीत सिद्धरामैया जी की जीत है, डीके शिवकुमार जी की जीत है, हमारे जमीर अहमद साहब की जीत है, तमाम कांग्रेस के लीडर एमबी पाटिल जी की जीत है, हम सब की जीत है. आज इसी जीत के लिए हम बीजापुर के गांधी चौक सर्कल में पहुंचकर हम खुशी मना रहे हैं. सर बीजेपी की हार है बता रहे हैं, लेकिन बीजेपी की तरफ से बीजापुर का शासक ने वहां पर जाकर प्रचार किया था, उस पर आप क्या कहेंगे? भी आप सीधा आप देखिए बीजेपी की हार है. मतलब ये जो शासक आप बात कर रहे हो, पहली बात वो बीजेपी का शासक नहीं है, वो उच्चाटित यानी कि लात मारकर हकाल दिया हुआ शासक है. और जिसको लात मारकर हकाल दिया है उसके बारे में बात करना भी मैं समझता बेवकूफी है. वो दीवाना है, और दीवाना जिसे बुलाया भी नहीं जाता वो दीवानगी की तरह जा रहा है. और उससे मैं समझता हूं कि यही लोग जो हिंदू मुस्लिम की गंदी सियासत करते हैं, इसी का फायदा हमारे कांग्रेस पार्टी को हुआ है. और सबसे बढ़कर विकास जो कांग्रेस पार्टी ने विकास किया है, जो 5 गारंटी लागू किया गया है, यही जो बसवनगौड़ा पाटिल आप बात कर रहे हैं, ये कह रहा था कि ये स्कीम 1 साल भी नहीं चलेगी. तो मैं आपको बता दूं ये 3 साल से स्कीम बाकायदा चल रही है और आने वाले 2 साल तक भी चलती रहेगी. ये भौंकने वाले कुत्ते हैं, ये भौंकते ही रहेंगे. सर ये जो बीजेपी का जो कैंडिडेट है वो मेरा कैंडिडेट है बोल के ऐसे वो बताते रहते हैं, उस पर आपका क्या अभिप्राय? मैं वही बोला ना, पागल जो होता है को पागल की बात को हमें गलत भी नहीं समझना और वो सही भी नहीं होती. वो दीवाना रहता है, वो जो जबान में आता है वो बोल देता है. वो पूरी तरह से दीवाना हो गया है, क्योंकि जब बच्चे को घर से आप बाहर ढकल देते हैं, घर से निकाल देते हैं, तो बच्चा दीवाना हो जाता है, कहाँ जाऊँ कहाँ पता नहीं. तो इस तरह ये पागल हो गया है, ये समझता है कि बीजेपी के जितने भी शासक हैं ये इसके हैं, जबकि इसे ही बीजेपी में से लात मारकर हकाल दिया गया. कांग्रेस की जीत को लेकर आप एमएलए बसवनगौड़ा पाटिल को क्या कहना चाहेंगे? नहीं, उसको देखो, उसका कौन सा भी योगदान नहीं है. वो उसको मैं ये बोलूंगा कि 2008 में अगर दम रहा तो बीजापुर से ही जीत के दिखा. 2028 सॉरी माफी चाहता हूँ. 2028 में अगर दम रहा तो बीजापुर से खुद जीत के बता, तू दूसरे जगह जाकर क्या जीतेगा, जिताएगा. आज शहर बीजापुर में जो है बागलकोट और दावनगिरी के जो बाई इलेक्शन हुआ है उसमें कांग्रेस की जीत पर जो है जश्न मनाया गया. इस मौके पर मैं दावनगिरी और बागलकोट के उम्मीदवारों को मुबारकबाद देता हूं, और खासकर हमारे राज्य के मुख्यमंत्री सिद्धरामैया साहब को, उप मुख्यमंत्री डीके शिवकुमार साहब को, और हमारे बीजापुर जिला उस्तुवारी मंत्री एमपी पाटिल साहब को, और खासकर हम अब्दुल हमीद मुशर्रफ साहब और तमाम कांग्रेस के जिम्मेदार जो है बागलकोट और दावनगिरी में जाके जो उन्होंने प्रचार किया. और हमारे जो राज्य की सरकार है क्योंकि 5 गारंटी योजना हो, अभिवृद्धि हो, उसको देखते हुए बागलकोट और दावनगिरी की जनता ने जो है हमें चुन कर लाया है.
मैं इस मौके पर तमाम जनता को जो है मेरी जानिब से और बीजापुर के तमाम कांग्रेस कार्यकर्ताओं की जानिब से शुक्रिया अदा करता हूं और दोनों कैंडिडेट को मुबारकबाद देता हूं। आने वाले दिनों में जो है सिद्धरामैया साहब के नेतृत्व में हमारे एमपी पाटिल साहब जो है बीजापुर में भी डेवलपमेंट लाएंगे, डेवलपमेंट करेंगे। इस मौके पर जो है फिर एक बार मैं मेरी तरफ से और तमाम कांग्रेस कार्यकर्ताओं की तरफ से दोनों कैंडिडेट्स को दिल कहती गहराई से मुबारकबाद देते हुए अपनी बात को मैं खत्म करता हूँ। और एक बार सर दावणगेरे में क्या हुआ था, वहाँ पर मुसलमान नाराज थे, तो होते हुए भी वहाँ कांग्रेस आने से का मतलब क्या हो सकता है? अपने नाराजगी जो है घर में रहती है, एक घर में नाराजगी रहती है तो पार्टी है कांग्रेस पार्टी जो एक समुद्र है। उसके बाद में जो है हमारे जो हाईकमान हो, हमारे राज्य के नेताओं ने जो है तमाम लोगों को मिल बिठाकर एक सजेशन लिया कि आखिर में जो है दावणगेरे के जो हमारे शामनु शिवशंकरप्पा के जो पोते हैं समर्थ, उनको चुन कर लाने का निर्णय लिया। उसी का नतीजा है कि हम लोग जो है दावणगेरे में भी जो है जीत हासिल करने वाले हैं इंशाअल्लाह। ಇವತ್ತು ದಾವಣಗೆರೆ ಹಾಗೂ ಏನು ಬಾಗಲಕೋಟೆ ಜಿಲ್ಲೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಇದೇನಪ್ಪ ಅಂತಂದ್ರೆ ಇದು ಜನಸಾಮಾನ್ಯರ ಗೆಲುವು. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಏನು ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಮಹಿಳೆಯರಿಗಾಗಿ ಆಗಿರ್ಬೋದು, ಜನಸಾಮಾನ್ಯರಿಗಾಗಿ ಇವತ್ತು ಎಲ್ಲ ಯೋಜನೆಗಳನ್ನು ತಲುಪಿಸುವ ಮುಖಾಂತರ ಇವತ್ತು ಅಭಿವೃದ್ಧಿಯತ್ತ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಜನಕ್ಕೆ ಗೊತ್ತಾಗ್ಯದ ಯಾರು ಅಭಿವೃದ್ಧಿ ಮಾಡ್ತಾರ, ಯಾರು ಇವತ್ತು ಜನಸಾಮಾನ್ಯರಿಗೆ ಅಭಿವೃದ್ಧಿಗಳನ್ನ ತಲುಪಿಸ್ತಾರ, ಯೋಜನೆಗಳನ್ನ ತಲುಪಿಸ್ತಾರ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸಾಧ್ಯ ಅಂತಕ್ಕಂಥದ್ದು ಜನಸಾಮಾನ್ಯರು ಕೂಡ ತಿಳಿದಿದೆ. ಹಾಗಾಗಿ ಇವತ್ತು ನೋಡ್ತಾ ಇದೀವಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 17ರಿಂದ 18,000 ಮತಗಳ ಅಂತರದಿಂದ ಇವತ್ತು ಮೇಟಿ ಅವರು ಗೆಲ್ತಾ ಇದ್ದಾರೆ. ಹಾಗೆ ಇವತ್ತು ದಾವಣಗೆರೆಯಲ್ಲೂ ಕೂಡ ಗೆದ್ದೇ ಗೆಲ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪರವಾಗಿದೆ. ಬಿಜೆಪಿ ಯಾವತ್ತಿದ್ರು ಕೂಡ ಕೋಮು ಗಲಭೆಯನ್ನು ಎಬ್ಬಿಸ್ತಕ್ಕಂಥದ್ದು. ಇವತ್ತು ಮೋದಿ ಅವರು ಕೊಟ್ಟಂತ ಯಾವುದೇ ಭರವಸೆಗಳನ್ನು ಈಡೇರಿಸಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಏನು ಭರವಸೆ ಕೊಟ್ಟಿದ್ರು ಆ ಎಲ್ಲಾ ಭರವಸೆಗಳನ್ನ ಈಡೇರಿಸಿ ಇವತ್ತು ಎಲ್ಲರಿಗೂ ಕೂಡ ಸುಭಿಕ್ಷೆಯನ್ನು ನೋಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ನೇತೃತ್ವ ಪಕ್ಷ, ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ಅಭಿವೃದ್ಧಿ ಅಂತ ನೋಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭರವಸೆ ಇಟ್ಕೊಂಡು ಇವತ್ತು ಎರಡೂ ಕ್ಷೇತ್ರದಲ್ಲಿ ಕೂಡ ಜನಸಾಮಾನ್ಯರು, ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದ. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಬಾಗಲಕೋಟ್ ಹಾಗೂ ದಾವಣಗೆರೆ ಏನು ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ಈ ಗೆಲುವಿನಲ್ಲಿ ಪಾತ್ರರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ, ಹಾಗೆ ಶಿವಾನಂದ ಪಾಟೀಲ್ ಸಾಹೇಬರು, ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೂ ಕೂಡ ಈ ಮೂಲಕ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದು ಜನಸಾಮಾನ್ಯರ ಗೆಲುವು, ಕಾಂಗ್ರೆಸ್ ಗೆಲುವು, ಕಾರ್ಮಿಕರ ಗೆಲುವು, ನೊಂದವರ ಶೋಷಿತರ ಗೆಲುವು. ರಮೇಶ್ ಕುಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ, ವಿಜಯಪುರ. ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಏನು ಒಂದು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಮ್ದೇ ಕಾಂಗ್ರೆಸ್ ಪಕ್ಷದ ಗೆಲುವು ಆಗಿರೋದು ನಮ್ಗೆಲ್ಲ ಬಹಳಷ್ಟು ಇವತ್ತು ಖುಷಿಯಾಗಿ ಇವತ್ತು ನಗರದ ಗಾಂಧಿ ಚೌಕದಲ್ಲಿ ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಇವತ್ತು ಇದು ಕಾಂಗ್ರೆಸ್ನ ಗೆಲುವಲ್ಲ, ಇದು ಮಹಿಳೆಯರ ಗೆಲುವು. ಏನಂದ್ರೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಈ 5 ಗ್ಯಾರಂಟಿ ಮಹಿಳೆಯರಿಗೆ ಕೊಡ್ತಾ ಇದಾರಲ್ಲ, ಆ ಒಂದು ಮಹಿಳೆಯರ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಮಹಿಳೆಯರು ಇವತ್ತು ಕಾಂಗ್ರೆಸ್ನ ಜೊತೆಗಿದ್ದಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೀನ ದಲಿತರ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಗೆಲುವು ಇದು. ಈ ಒಂದು ಗೆಲುವು ನಮ್ಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಏನಿವತ್ತು ನಾವು ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಮಾನ್ಯ ಮುಶ್ರೀಫ್ ಸರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಎಂ ಬಿ ಪಾಟೀಲ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಮಗೇನು ಒಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ನಾವು ಮಾನ್ಯ ಜಾರಕಿಹೊಳಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ನಾವು ಆ ಒಂದು ಜವಾಬ್ದಾರಿಯನ್ನ ನೀಗಿಸಿದ್ದೀವಿ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೀಡಿಯಾಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ಸಂತೋಷದ ವಿಷಯ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಹೇಳ 2 ಮಾತು.